ಉಳ್ಳಾಲದಲ್ಲಿ ಮಳೆಗಾಲದ ಭೀತಿ, ಮಂಜನಾಡಿ ದುರಂತ ಮರುಕಳಿಸದಿರಲಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕು ಕಳೆದ ಮಳೆಗಾಲದಲ್ಲಿ ಭೂಕುಸಿತದಿಂದ ಜೀವಹಾನಿ ಕಂಡ ದುಃಖದ ನೆನಪು ಇನ್ನೂ ಜನಮನದಲ್ಲಿ ತಾಜಾ ಆಗಿದೆ. ವಿಶೇಷವಾಗಿ ಮಂಜನಾಡಿ ಭಾಗದಲ್ಲಿ ನಡೆದ ದುರಂತ ಸಾರ್ವಜನಿಕರ ಕಣ್ಣೆದುರು ನಡೆದ ಕಹಿ ಅನುಭವವಾಗಿದೆ. ಈ ಬಾರಿ ಮಳೆಗಾಲ ಆರಂಭಕ್ಕೂ ಮುನ್ನ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಗಂಭೀರವಾಗಿ ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯ ಇದೆ. ಉಳ್ಳಾಲ ಕ್ಷೇತ್ರವು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರ ಕ್ಷೇತ್ರವಾಗಿರುವುದರಿಂದ ಇಲ್ಲಿ ಸಾರ್ವಜನಿಕರ ಸುರಕ್ಷತೆ ಇನ್ನಷ್ಟು ಆದ್ಯತೆಯ ವಿಷಯವಾಗಬೇಕು. ಮಳೆಗಾಲ ಬಂದ ನಂತರ ಸಭೆ, ಪರಿಶೀಲನೆ, ಎಚ್ಚರಿಕೆ ನೀಡುವುದಕ್ಕಿಂತ ಮುಂಚಿತ ಮುಂಜಾಗ್ರತಾ ಕ್ರಮವೇ ಜೀವ ರಕ್ಷಿಸುವ ನಿಜವಾದ ಆಡಳಿತ. ಗುಡ್ಡ ಕುಸಿತಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಕ್ರಮ ಮಣ್ಣು ಸಾಗಾಟ ಮತ್ತು ಅನಿಯಂತ್ರಿತ ಗುಡ್ಡ ಕತ್ತರಿಸುವ ಚಟುವಟಿಕೆಗಳಾಗಿವೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿವೆ. ಪ್ರಕೃತಿಯ ಸಮತೋಲನ ಹಾಳಾದಾಗ ಮಳೆಗಾಲದಲ್ಲಿ ಮಣ್ಣು ಸಡಿಲವಾಗಿ ಭೂಕುಸಿತ ಸಂಭವಿಸುವ ಅಪಾಯ ಹೆಚ್ಚುತ್ತದೆ. ಆದ್ದರಿಂದ ಅಪಾಯ ಪ್ರದೇಶಗಳ ತಕ್ಷಣ ಸಮೀಕ್ಷೆ, ಅಕ್ರಮ ಮಣ್ಣು ಸಾಗಾಟದ ವಿರುದ್ಧ ಕಠಿಣ ಕ್ರಮ, ಗುಡ್ಡ ಪ್ರದೇಶಗಳ ವೈಜ್ಞಾನಿಕ ಪರಿಶೀಲನೆ ಮತ್ತು ನಿರಂತರ ನಿಗಾವಹಣೆ ಅತ್ಯಗತ್ಯ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಾಗದದಲ್ಲೇ ಸೀಮಿತವಾಗದೆ ಕಾರ್ಯಪ್ರವೃತ್ತರಾಗಬೇಕು. ಗ್ರಾಮ ಪಂಚಾಯಿತಿಗಳು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಮನ್ವಯದಲ್ಲಿ ತುರ್ತು ಕಾರ್ಯಯೋಜನೆ ರೂಪಿಸಬೇಕು. ಅಪಾಯ ಪ್ರದೇಶದ ನಿವಾಸಿಗಳಿಗೆ ಮುನ್ನೆಚ್ಚರಿಕೆ ನೀಡುವುದು, ಸುರಕ್ಷಿತ ಸ್ಥಳಾಂತರ ವ್ಯವಸ್ಥೆ, ತಾತ್ಕಾಲಿಕ ಆಶ್ರಯ ಕೇಂದ್ರಗಳು ಹಾಗೂ ತುರ್ತು ಸಂಪರ್ಕ ವ್ಯವಸ್ಥೆಗಳನ್ನು ಈಗಲೇ ಸಜ್ಜುಗೊಳಿಸಬೇಕು. ಮಂಜನಾಡಿಯಂತಹ ದುರಂತಗಳು ಘಟನೆಗಳು ಮರುಕಳಿಸದಿರಲು ಆಡಳಿತದ ಜಾಗೃತಿ ಮತ್ತು ಕಾನೂನು ಜಾರಿ ಅತ್ಯಂತ ಮುಖ್ಯ. ಜೀವ ಹೋದ ಬಳಿಕ ಪರಿಹಾರ ಘೋಷಣೆ ಮಾಡುವುದಕ್ಕಿಂತ ಜೀವ ಉಳಿಸುವ ಮುನ್ನೆಚ್ಚರಿಕೆ ಜನಪರ ಆಡಳಿತದ ನಿಜವಾದ ಮುಖವಾಗಬೇಕು.